ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಭಾನುವಾರ ರಾತ್ರಿ ಕೆಂಪು ಸಮುದ್ರವೇ ಹರಿದು ಬಂದಿತ್ತು. ಗುಜರಾತ್ ಟೈಟನ್ಸ್ ತಂಡವನ್ನು ಅವರದ್ದೇ ನೆಲದಲ್ಲಿ ಮಣಿಸಿದ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2ನೇ ಬಾರಿಗೆ ಐಪಿಎಲ್ ಚಾಂಪಿಯನ್ ಆಗಿ ಅಭೂತಪೂರ್ವ ಇತಿಹಾಸ ಬರೆದಿದೆ. ನಾಯಕ ರಜತ್ ಪಾಟೀದಾರ್ ಪಡೆಯ ಶಿಸ್ತುಬದ್ಧ ಬೌಲಿಂಗ್ ಮುಂದೆ ಗುಜರಾತ್ ಬ್ಯಾಟರ್ಗಳು ಅಕ್ಷರಶಃ ಮಂಕಾದ್ರು. ರಸಿಕ್ ದಾರ್ ಅವರ 3 ವಿಕೆಟ್ಗಳ ಅದ್ಭುತ ಸ್ಪೆಲ್ ಹಾಗೂ ಭುವನೇಶ್ವರ್ ಕುಮಾರ್ ಹೇಜಲ್ವುಡ್ ಅವರ ಕರಾರುವಕ್ ದಾಳಿಗೆ ನಲುಕಿದ ಗುಜರಾತ್ ಟೈಟನ್ಸ್ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು ಕಲೆ ಹಾಕಿದ್ದು ಕೇವಲ 155 ರನ್ ಮಾತ್ರ. 156 ರನ್ಗಳ ಗುರಿ ಬೆನ್ನತ್ತಿದ ಆರ್ಸಿಬಿಗೆ ಆರಂಭಿಕ ಆಘಾತ ಎದುರಾದರೂ ಆಪದ್ಬಾಂಧವನಾಗಿದ್ದು ನಮ್ಮ ಚೇಸ್ ಮಾಸ್ಟರ್ ಕಿಂಗ್ ಕೊಹ್ಲಿ. ಎದುರಾಳಿಗಳ ಪ್ರತಿಯೊಂದು ತಂತ್ರವನ್ನ ಧೂಳಿಪಟ ಮಾಡಿದ ವಿರಾಟ್ ಮೈದಾನದ ಮೂಲೆ ಮೂಲೆಗೂ ಚೆಂಡನ್ನ ಅಟ್ಟಿ ವಿಶ್ವರೂಪ ದರ್ಶನ ತೋರಿಸಿದ್ರು. ಕೇವಲ 42 ಎಸೆತಗಳಲ್ಲಿ ಅಜೇಯ 75 ರನ್ ಸಿಡಿಸಿ ತಂಡವನ್ನ ಜಯದ ದಡ ಸೇರಿಸಿದ್ರು. ಬರೋಬ್ಬರಿ 2 ಓವರ್ಗಳು ಬಾಕಿ ಇರುವಾಗಲೇ 161 ರನ್ ಬಾರಿಸಿದ ಆರ್ಸಿಬಿ 2026ರ ಕಿರೀಟವನ್ನ ತನ್ನಲ್ಲೇ ಉಳಿಸಿಕೊಂಡಿದೆ. ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಮಿಂಚಿದ ಕಿಂಗ್ ಕೊಹ್ಲಿಯ ಆಟ ಕೋಟ್ಯಾಂತರ ಕ್ರೀಡಾಭಿಮಾನಿಗಳ ಪಾಲಿಗೆ ಎಂದೆಂದಿಗೂ ಮರೆಯಲಾಗದ ದೃಶ್ಯ ಕಾವ್ಯ. ಸಿಎಸ್ಕೆ ಹಾಗೂ ಮುಂಬೈ ನಂತರ ಸತತ 2 ಬಾರಿ ಟ್ರೋಫಿ ಗೆದ್ದ 3ನೇ ಅತಿ ದೊಡ್ಡ ತಂಡ ಎಂಬ ಹೆಗ್ಗಳಿಕೆ ಈಗ ಆರ್ಸಿಬಿ ಪಾಲು. ಈ ಸಲವೂ ಕಪ್ ನಮ್ದೇ.